ಹಲೋ, ಎಲ್ರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಇವತ್ತು ನಾವಿದ್ದೀವಿ ಬೆಂಗಳೂರಲ್ಲಿ. ಯಾಕಂದರೆ ಡ್ರೀಮ್ ಕಮ್ಸ್ ಟ್ರೂ. ತುಂಬ ದಿನಗಳಾದಮೇಲೆ ನಾನು ಬೆಂಗಳೂರಿಗೆ ಬಂದಿದ್ದೀನಿ. ಮತ್ತು ಬೆಂಗಳೂರಲ್ಲಿ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದು ಇದೊಂಥರ ಡ್ರೀಮ್ ಅಂತ ಹೇಳ್ಬೋದೇನೋ. ಯಾಕಂತಂದರೆ ನಾನು ಯಾವಾಗ ಯೂಟ್ಯೂಬ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗಲೇ ನಾನು ಈ ಥರ ಎಲ್ಲ ನಾನು ವೀಡಿಯೋ ಮಾಡೋಕ್ಕಾಗುತ್ತಾ ಅಂತ ಅಂದ್ಕೊಂಡಿದ್ದೆ. ಇವತ್ತು ನಾನೊಬ್ಬ ಸ್ಪೆಷಲ್ ವ್ಯಕ್ತಿನ ಮೀಟ್ ಆಗೋಕ್ಕೆ ಹೋಗ್ತಾಯಿದ್ದೀನಿ. ಹಾಗೆ ಲೈಫಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ ಫ್ಯಾನ್ನ ಮೀಟ್ ಮಾಡೋಕ್ಕೆ ಹೋಗ್ತಿರೋದು. ಈ ಥರ ಎಲ್ಲ ಮಾಡ್ತಿರೋದೇ ಫಸ್ಟ್ ಟೈಮ್. ಇದು ಏನೋ ಒಂಥರ ಖುಷಿಯಾಗಿದೆ. ಬೆಂಗಳೂರು ಟ್ರಾಫಿಕ್ಕು, ಇಲ್ಲಿ ನಾನು ಗಾಡಿ ಓಡಿಸ್ತಿರೋದು, ಐ ನೆವರ್ ಇಮ್ಯಾಜಿನ್. ನನಗೆ ಹೇಳ್ಕೊಳಕ್ಕೆ ಒಂಥರ ಖುಷಿಯಾಗ್ತಿದೆ, ಹಾಗಾಗ್ತಿದೆ. ಅದೇ ರೀತಿ ನಾನು ಸ್ಟಾರ್ಟಿಂಗ್ ಬೆಂಗಳೂರು ಬಂದಾಗ ಅಂದ್ಕೊಂಡಿದ್ದೆ ಈ ಟ್ರಾಫಿಕಲ್ಲೆಲ್ಲ ನಾವೆಲ್ಲ ಬೈಕ್ ಓಡಿಸ್ತೀವ, ನಮ್ಮ ಹತ್ರ ಓಡ್ಸೋಕ್ಕಾಗುತ್ತಾ ಅಂತೆಲ್ಲ ಡೌಟ್ ಇತ್ತು. ಬಟ್ ಇಟ್ಸ್ ಕ್ರೇಜಿ. ಅದೇ ರೀತಿ ಬೈಕಿನ ಮಿರರ್ಗಳು ನೋಡಿ ಹೆಂಗಿದೆ, ಒಳ್ಳೆ ವಿಂಗ್ಸ್ ಥರ ಇದೆ ಅಲ್ಲ, ಹಕ್ಕಿದು ರೆಕ್ಕೆ ಥರ ಇದೆ. ಬಟ್ ವ್ಯೂ ಅಂತೂ ಏನೇನು ನನಗಂತೂ ಗೊತ್ತೇ ಆಗ್ತಿಲ್ಲ. ಬಟ್ ಅದು ಸೆಟ್ ಆಗಬೇಕು ಅನಿಸುತ್ತೆ ಆ ವ್ಯೂಗೆ. ಯಾಕಕ್ಕ ನೋಡಿ, ಬೆಂಗಳೂರಲ್ಲಿ ಆಚೆ ಈಚೆ ಎಲ್ಲ ನೋಡೋದಿಲ್ಲ, ಸೀದಾ ನುಗ್ತಾ ಇರೋದಷ್ಟೇ. ಕಮ್ಮಿಂಗ್ ಟು ದ ಪಾಯಿಂಟ್ ಅಂದರೆ ಇವತ್ತು ನಾವು ಏನಕ್ಕೆ ಹೋಗ್ತಾಯಿದ್ದೀವಿ, ನಾನು ಯಾರನ್ನ ಮೀಟ್ ಮಾಡೋಕ್ಕೆ ಹೋಗ್ತಿರೋದು ಅಂಥೇಳಿ ಅಲ್ಲಿ ಪ್ಲೇಸಿಗೆ ಹೋದ್ಮೇಲೆ ಡೆಫಿನೆಟ್ಲಿ ನಿಮಗೆ ತಮ್ನೇಲ್ ಆಲ್ರೆಡಿ ನೋಡಿರ್ತೀರ, ಗೊತ್ತಾಗಿರುತ್ತೆ ನಿಮಗೆ. ಬಟ್ ನಾನು ಈ ವಿಡಿಯೋನ ಯಾವಾಗ ಎಡಿಟ್ ಮಾಡಿ ಯೂಟ್ಯೂಬ್ಗೆ ಹಾಕ್ತೀನೋ ನನಗಂತೂ ಗೊತ್ತಿಲ್ಲ. ಸಾರಿ ಫಾರ್ ದ ಡಿಲೇ. ನನಗೆ ಎಡಿಟಿಂಗಿಗೆ ಟೈಮ್ ಆಗ್ತಿಲ್ಲ, ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಡೆಫಿನೆಟ್ಲಿ ಒಂದು ಟೈಮ್ ಬರಲಿ, ಕನ್ಸಿಸ್ಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ಇಟ್ಸ್ ಟೇಕ್ ಟೈಮ್. ಇವತ್ತು ನಾವು ಬಂದಿರೋದು OG DVನ ನೋಡೋಕ್ಕೆ. DV ಯಾವುದೋ ಹೊಸ KTM ಬೈಕ್ನ ತಗೊಳ್ತಿದ್ದಾರೆ, ನೋಡೋಣ. ಇವಾಗ ನಾನು ಬಂದಿರೋ ಪ್ಲೇಸ್ ಬಂದುಬಿಟ್ಟು ಮೇಕ್ರಿ ಸರ್ಕಲಲ್ಲಿರೋವಂಥ KTM ಎಕ್ಸ್ಪೀರಿಯನ್ಸ್ ಸೆಂಟರ್. ಈ ಸೆಂಟ್ರಿಗೆ ನಾನು ಮುಂಚೆ ಯಾವಾಗಲೂ ಒಂದ್ಸರಿ KTM 390 ಅಡ್ವೆಂಚರ್ ಗಾಡಿನ ಟೆಸ್ಟ್ ಡ್ರೈವ್ ನೋಡೋಕ್ಕಂತ ಬಂದಿದ್ದೆ. ಬಟ್ ಇಲ್ಲಿ ಟೆಸ್ಟ್ ಡ್ರೈವ್ ನಂಗೆ ಸಿಕ್ಕಿರಲಿಲ್ಲ, ಗಾಡಿನ ನೋಡ್ಕೊಂಡು ಹೋಗಿದ್ದೆ. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಅದೇ ರೀತಿ ನೋಡಿ, ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಂದರೆ ಎಷ್ಟು ಫ್ಯಾನ್ ಬೇಸು, ಎಷ್ಟು ಜನರ ಮನಸ್ಸನ್ನ ಗೆದ್ದಿರ್ತಾರೆ ಅಂಥೇಳಿ. DV ಇನ್ ಕನ್ನಡ. DV ಅವರಿಗೆ ಎಷ್ಟು ಜನ ಫ್ಯಾನ್ ಇದ್ದಾರೆ, ಹಾರ್ಡ್ ಕೋರ್ ಫ್ಯಾನ್ಸ್ ಎಷ್ಟು ಜನ ಇದ್ದಾರೆ ಅಂತ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನ. ಅವ್ರು ಮೇ ಬಿ 5:30ಗೆ ಬರ್ತೀನಿ ಅಂತ ಹೇಳಿದರು, ಬಟ್ ಅವ್ರು ಇನ್ನೂ ಬಂದಿಲ್ಲ. ಆದರೂ ಎಷ್ಟು ಜನ ಅವರಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಇನ್ನೂ ಜನ ಬರ್ತಿದ್ರು ಅನಿಸುತ್ತೆ. ಅವ್ರು ಬರೀ ಯೂಟ್ಯೂಬಲ್ಲಿ ಮಾತ್ರ ಹೇಳಿದ್ದಾರೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಜಾಸ್ತಿ ಎಲ್ಲರಿಗೂ ಮುಂಚೆ ಇದಕ್ಕೆ ಒಂದು 3 ಡೇಸ್ ಮುಂಚೆ ಅವರಷ್ಟೇ ಹೇಳಿದ್ದು. ಅದಕ್ಕಿಂತ ಮುಂಚೆನೇ ಅವ್ರು ಹೇಳಿದರೆ ಎಷ್ಟು ಜನ ಬಂದಿರ್ತಿದ್ರು. ಡೆಫಿನೆಟ್ಲಿ Come inside, please. Please. Congrats, bro. Finally, ಎಕ್ಸಾಮ್ ಆದ್ರೆ ಪಾಡಿಗೆ ನಡೆಯುತ್ತೆ ಬಿಡಿ. Darlings! What is up? What's going on? ಸೌಂಡ್ ಸಿಕ್ಕಾಪಟ್ಟೆ ಮೇಕ್ರಿ ಸರ್ಕಲಲ್ಲಿ ನಮ್ಮ ಟೀಮೇಟ್ಸ್ ಯಾವ ಇವತ್ತು ನನಗೆ ಆ್ಯಕ್ಚುಲಿ ಬರೋಡ್ಲೇ ಫೋನ್ ಮಾಡೋದು, ಬ್ರೋ ನೀವು ವಾಪಸ್ ಹೋಗ್ಬೇಕಾಗುತ್ತೆ, ಸೀನ್ ಆಗ್ಬಿಟ್ಟಿದ್ದೀವಿ ಅಂತ. ಏನೇನು ಸೀನ್ ಆಗಲಿ ಪರವಾಗಿಲ್ಲ, ಫೇಸ್ ಮಾಡೋಣ ನಮ್ಮ ಡಾರ್ಲಿಂಗ್ಸ್ಗೋಸ್ಕರ ಎನಿಥಿಂಗ್ ಅಂದ್ಬಿಟ್ಟು. ಹೆಂಗಿದ್ದೀರ ಎಲ್ಲರೂ? ಸೂಪರ್. ಥ್ಯಾಂಕ್ ಯು ಎಲ್ಲ ನಿಮ್ಮ ಬ್ಲೆಸ್ಸಿಂಗ್ಸ್. ಸೊ KTM ಬಗ್ಗೆ ಹೇಳ್ಬೇಕಾದ್ರೆ ಇದು ನಮ್ಮ 3ನೇ KTM ಶೋರೂಮ್ ಅಲ್ಲಿ ತಗೊಂತಾ ಇರೋ KTM ಆಕ್ಚುಲಿ. ಅಂಡ್ ದಿಸ್ ಇಸ್ ಮೈ ಫಸ್ಟ್ ಬಿಗ್ ಬೈಕ್ ವಿಚ್ ಐ ಆಮ್ ಬೈಯಿಂಗ್ ಇನ್ ಅ ಶೋರೂಮ್ ಗಾಡಿ. ನನ್ನ ಜೊತೆ ಫಸ್ಟ್ ಬಿಗ್ ಬೈಕ್ ತಗೋತಾ ಇರೋದು. ಒಂಥರ ಈ ಆಕ್ಚುಲಿ 2026 ಅಲ್ಲಿ ನಾನು ಚಾಲೆಂಜ್ ಸ್ಟಾರ್ಟ್ ಮಾಡಿದೆ. ಐ ಥಿಂಕ್ ಮೋರ್ ದನ್ 10 ಇಯರ್ಸ್ ಆಗಿದೆ ಈಗ. ಸೊ 10 ಇಯರ್ಸ್ 2016 ಹೌದು ಬ್ರೋ. 2016 ನನ್ನ ಯೂಟ್ಯೂಬ್ ಚಾನಲ್ ಅಂದರೆ ಇಂಗ್ಲೀಷ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಸೊ ಐ ಸ್ಟಾರ್ಟೆಡ್ ಆಫ್ ವಿತ್ KTM ಆಕ್ಚುಲಿ. ನನ್ನ 3, 2, 1.
ಅಫ್ಕೋರ್ಸ್ ನೀವೆಲ್ಲರೂ ಫ್ಯೂಚರ್ ಸೂಪರ್ ಬೋನಸ್ ಯಾರು ನಿಂತಿದ್ರೆ ಎಲ್ಲರೂ ಯಾವುದೂ ಓವರ್ ನೈಟ್ ಆಗಲ್ಲ, ಇಟ್ ಟೇಕ್ಸ್ ಟೈಮ್. ಸೊ ನಾನು ಏನು ಹೇಳ್ತೀನಿ, ಈ ಜರ್ನಿ ಇದೆಯಲ್ಲ, ನೀವೇನಾದರೂ ಒಂದು ತಗೋಬೇಕು, ಏನಾದರೂ ರೀಚ್ ಆಗಬೇಕು ಅಂತ ಅನ್ಕೊಂಡಿರ್ತೀರಾ, ಆ ಜರ್ನಿನ ಎಂಜಾಯ್ ಮಾಡಿ. ಯಾಕಂದರೆ ನೀವು ಒನ್ಸ್ ಯು ರೀಚ್ ದೇರ್, ಆ ಎಕ್ಸೈಟ್ಮೆಂಟ್ ಇಂದ ಅದಷ್ಟಕ್ಕೆ ಅಲ್ಲಿಗೆ ಬಾಕಿ ಆಗ್ಬಿಡುತ್ತೆ. ನೀವು ಅಲ್ಲಿ ಹೋಗೋವರೆಗೂ ಏನಿದೆ ಜರ್ನಿ ಸ್ಟ್ರಗಲ್, ಅದೇ ನನ್ನ ಮೆಸೇಜ್, ಅದೇ ಆ್ಯಕ್ಚುಲಿ ಇಲ್ಲ. ಒಂದ್ಸತಿ ಏನೋ ಕ್ಲಿಚ್ ಅಂದ್ಕೊಂಡೆ, 4 ಸತಿ ಸೇಮ್ ರಿಪೀಟ್ ಆಗಿಲ್ಲ. ಮೋಸ್ಟ್ಲಿ 80-90 ಆ ರೇಂಜ್ 100 90 100. ಈ ಬೈಕು ಬಂದುಬಿಟ್ಟು KTM 390 Enduro R ಅಂತ ಹೇಳಿ. ಇದು ಅಡ್ವೆಂಚರ್ ಗಾಡಿ, ಬಟ್ ಈ ಗಾಡಿನೂ ಸೂಪರಾಗಿದೆ. ನಂಗೆ ಸಿಕ್ತಾಗ ನಾನು ರಿವ್ಯೂ ಮಾಡ್ತೀನಿ. ಇದ್ರದ್ದು ಶೋರೂಮ್ ಪ್ರೈಸೇ 3,42,000. ಈ ಶೋರೂಮಲ್ಲಿ KTMದು ಎಲ್ಲ ಲೈನಪ್ ಬೈಕ್ಗಳಿದ್ದಾವೆ. ತುಂಬ ಟೈಮ್ ಆದಮೇಲೆ one year ವೆಯ್ಟ್ ಮಾಡಿಸಿದ್ದಾರೆ ಎಲ್ಲರಿಗೂ. ಅವ್ರ ಹತ್ರ ಬೈಕೇ ಇರಲಿಲ್ಲ. 1 year ವೆಯ್ಟ್ ಮಾಡಿ ಫೈನಲಿ ಇಂಡಿಯಾಗೆ 1390 ಸೂಪರ್ ಡ್ಯೂಕ್ ಲಾಂಚ್ ಆಯಿತು. ಆಮೇಲೆ ಅವರು ತಗೊಳ್ತಿದ್ದಾರೆ. 1 ಸೆಕೆಂಡ್ ಕಂಗ್ರ್ಯಾಚುಲೇಷನ್ TV, ಸೇಫಾಗಿ ರೈಡ್ ಮಾಡಿ. 1 ಸೆಕೆಂಡ್ ಕಂಗ್ರ್ಯಾಚುಲೇಷನ್ಸ್. ಹೀಗೆ ಒಳ್ಳೊಳ್ಳೆ ಗಾಡಿಗಳನ್ನ ತಗೊಳ್ತಾ ಇರಿ, ಹಾಗೆ ನಾಲೆಡ್ಜ್ ನಮಗೂ ಕೊಡ್ತಾ ಇರಿ. ಹೊಸ ಗಾಡಿಗಳು, ಅದರ ಫೀಚರ್ಸು, ಮತ್ತು 1 ಸೆಕೆಂಡ್ ಕಂಗ್ರ್ಯಾಚುಲೇಷನ್ಸ್. KTM ಸೂಪರ್ ಡ್ಯೂಕ್ 1390 ಅಂತೂ ನೆಕ್ಸ್ಟ್ ಲೆವೆಲ್ ಗಾಡಿ ಆಗಿತ್ತು. ಹೆಡ್ಲೈಟ್ ನೋಡಿದ್ರೆ ಒಂದು ಅಗ್ರೆಸಿವ್ ಗಾಡಿ ನೋಡುತ್ತೆ. ಫೈನಲಿ ವಿ ಮೀಟ್ DV. ಸಖತ್ ಖುಷಿ ಆಯಿತು. ಇವತ್ತು ನಾನು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಒಬ್ಬ ಮೋಟರ್ ಬ್ಲಾಗರ್ನ ಹೆಂಗೆ ಹೋಗ್ತಾವ್ರು ನೋಡಿ, ನೆಕ್ಸ್ಟ್ ಲೆವೆಲ್ ಅಲ್ಲ. ಫೈನಲಿ ನಾನು DVನ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ತುಂಬ ವರ್ಷಗಳ ಕನಸು ಅನಿಸುತ್ತೆ ಮೇ ಬಿ ಈ ಮೋಟರ್ ಬ್ಲಾಗರ್ಸ್ನ ಮೀಟ್ ಮಾಡಬೇಕು ಅಂಥೇಳಿ. ನಾವು ಈ ಥರ ಅವ್ರ ಥರ ಆಗಬೇಕು ಅನ್ನೋದೆಲ್ಲ ಇಟ್ಸ್ ಎ ಡ್ರೀಮ್. ಬಟ್ ಇಟ್ಸ್ ಜಸ್ಟ್ ಎ ಬಿಗಿನಿಂಗ್ ಅಷ್ಟೇ. ಏನೋ ಟ್ರೈ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋಸ್ಗಳನ್ನ ಹೀಗೆ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಏನಾದರೂ ಮಿಸ್ಟೇಕ್ಸ್ ಆದರೆ ನೀವು ನೋಟಿಸ್ ಮಾಡಿ ಹೇಳಿ. ಥ್ಯಾಂಕ್ ಯು. ಪ್ಲೀಸ್ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಜಸ್ಟ್ ಪೂರ್ಣ ಅಂತಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಗ್ರೋಯಿಂಗ್.